ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ನಾನಿವತ್ತು ಆರೋಗ್ಯಕರವಾದಂಥ ನತ್ತರಿಕೆ ಪಲ್ಯದ ಕೋಸಂಬರಿಯನ್ನು ತೊಗೊಂಡು ಬಂದಿದ್ದೀನಿ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ಮಕ್ಕಳು ಯಾರೆಲ್ಲ ಸೊಪ್ಪು ಹಾಗೆ ತಿನ್ನೋದಿಲ್ವೋ ಈ ಥರನ ಕೋಸಂಬರಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಶುಗರ್ ಇರೋರು ಕೂಡ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಪದೇ ಪದೇ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಜ್ವರ ಬರ್ತಿದ್ರೆ ಇದು ತಿಂದರೂ ಕೂಡ ಅದಕ್ಕೂ ಒಳ್ಳೆಯದು. ಜ್ವರ ಬರಲಿಲ್ಲ ಅಂದರೂ ತಿಂದರೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಮೊದಲಿಗೆ ಇದು ನಾನು 10 ರೂಪಾಯಿ ಪಲ್ಯ ತೊಗೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ. ನಮ್ಮ ಹಳ್ಳಿಗಳಲ್ಲಿ ಧಾರಾಳವಾಗಿ ಸಿಗುತ್ತೆ, ಸಿಟಿನಲ್ಲಿ ಕಮ್ಮಿ ಸಿಗೋದಿಲ್ಲ. ಸಿಕ್ಕಾಗ ತೊಗೊಂಡು ಈ ಥರ ನೀವು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ನಾನು ಇದು 2 ಥರ ಭಾಗ ಮಾಡಿಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಸಣ್ಣಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದು ತಿನ್ನೋದ್ರಿಂದ ಜ್ವರ ಎಲ್ಲ ಕಡಿಮೆ ಆಗುತ್ತೆ. ಯಾರೆಲ್ಲ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ವೋ ಈ ಥರ ನಾವು ಮಾಡಿಕೊಟ್ರೆ ಮಕ್ಕಳು ಹಾಗೆ ದಿನಾಲೂ ಬೇಡಿ ಮಾಡ್ಕೊಂಡು ತಿಂತಾರೆ. ಇದು ಜೋಳದ ರೊಟ್ಟೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು 2 ಭಾಗ ಮಾಡಿಕೊಂಡು, ಅದು ಎಲೆ ದಪ್ಪ ಇರುತ್ತಲ್ವ, ಈ ಥರ ಒಂದು 3 ಭಾಗ ಮಾಡ್ಕೊಂಡಿದ್ದೀನಿ. ಮತ್ತೆ ಮಾಡಿಕೊಂಡು ಸೈಡಿಗೆಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊತಾ ಈ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಎಲೆ ಆದರೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಾಗ 10 ರೂಪಾಯಿ ಪಲ್ಯ ಕಟ್ಟಾದಮೇಲೆ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡ್ಬಿಟ್ಟು ಇದು ಸರಿಯಾಗಿ ನಾನು ತೊಳ್ಕೊತೀನಿ. ಯಾಕಪ್ಪ ಅಂತಂದರೆ ಇದರಲ್ಲಿ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ. ಇದು ನೆಲದಲ್ಲಿ ಬೆಳೆಯೋದಲ್ವಾ, ನೆಲಕ್ಕೆ ಅಂಟ್ಕೊಂಡೆ ಬೆಳೆಯೋದ್ರಿಂದ ಮಣ್ಣು ಉಸುಕು ಹತ್ತಿರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಕಟ್ ಮಾಡ್ಕೊಂಡು ತೊಳ್ಕೊಂಡ್ರೆ ಈಸಿಯಾಗಿ ಮಣ್ಣು ಉಸುಕು ಕೆಳಗಡೆ ಕುಂತ್ಕೊಳ್ಳುತ್ತೆ. ನಾವು ಎಲೆಯಿಂದ ತೊಳ್ಕೊಂಡ್ರೆ ಅದು ಎಲೆಗೆ ಹಾಗೆ ಇದ್ಬಿಡುತ್ತೆ. ಯಾಕಪ್ಪ ಅಂತಂದರೆ ಅದು ಎಲೆ ಫೋಲ್ಡ್ ಆಗಿರುತ್ತೆ ಅಲ್ವಾ, ಅದು ಮಡ್ಚ್ಕೊಂಡಿರುತ್ತೆ, ಕೆಲವೊಂದು ಸಲ ಹೋಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಸಾಮಗ್ರಿಗಳು ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ ನಾನು 10 ರೂಪಾಯಿ ಪಲ್ಯ ತೊಗೊಂಡಿದ್ದೀನಿ. ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಸೈಜಿಂದು, ಕೊತ್ತಂಬರಿ, ಕಾಸಿರೋ ಎಣ್ಣೆ, ಶೇಂಗಾದ ಪುಡಿ ತರಿತರಾಯ್ತು ರುಬ್ಕೊಂಡಿದ್ದು, ರುಚಿಗೆ ತಕ್ಕಷ್ಟು ಉಪ್ಪು, ಕಾರೆಳ್ಳು ಅಂದರೆ ಹುಚ್ಚೆಳ್ಳು ಅಂತಾರೆ. ನಮ್ಮ ಕಡೆ ಎಲ್ಲ ಕಾರೆಳ್ಳು ಅಂತಾರೆ, ಸಿಟಿನಲ್ಲೆಲ್ಲ ಹುಚ್ಚೆಳ್ಳು ಅಂತಾರೆ. ಅಚ್ಚ ಖಾರದ ಪುಡಿ ಇಷ್ಟಿದ್ರೆ ಸಾಕು, ನಮ್ಮ ರುಚಿಕರವಾದ ಕೋಸಂಬರಿ ರೆಡಿ ಆಗುತ್ತೆ. ಇವಾಗ ಮೊದಲಿಗೆ ನಾನು 10 ರೂಪಾಯಿ ಪಲ್ಯ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲೇ ಟೊಮೊಟೊ ಸ್ಕಿಪ್ ಆಗಿತ್ತು, ಸಾರಿ, ನಾನು ಇವಾಗ ಹಾಕ್ತಾಯಿದ್ದೀನಿ. ವಿಡಿಯೋದಲ್ಲಿ ಸ್ಕಿಪ್ ಆಗಿತ್ತು ನಾನು ತೋರಿಸ್ತಿರ್ಬೇಕಾದ್ರೆ. ಮೊದಲಿಗೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ನಿಮ್ಮ ಹತ್ರ ಅದು ಪಲ್ಯ ಎಷ್ಟಿರುತ್ತೆ ಅದಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಇದು ನನ್ನ ಕಡೆ 1.5 ಟೇಬಲ್ ಸ್ಪೂನ್ ಇದೆ. ಸ್ವಲ್ಪ ಇದು ಖಾರವಾಗಿರೋದ್ರಿಂದ ಚೆನ್ನಾಗಿರುತ್ತೆ, ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜಿನ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ತಿನ್ನಬೇಕಾದ್ರೆ ತುಂಬ ಒಳ್ಳೆಯದು, ಚೆನ್ನಾಗಿ ಕೂಡ ಇರುತ್ತೆ. ಹಸಿಯಾಗಿ ಈರುಳ್ಳಿ ತಿನ್ನಬೇಕು, ತುಂಬ ಒಳ್ಳೆಯದು. ನಾನು ಕಾರೆಳ್ಳು ಪುಡಿ ಹಾಕ್ಕೋತಾ ಇದ್ದೀನಿ. ಕಾರೆಳ್ಳು ಅಂದರೆ ಇವಾಗ ಸಿಟಿನಲ್ಲೆಲ್ಲ ಹುಚ್ಚೆಳ್ಳು ಅಂತಾರೆ, ನಮ್ಮ ಗುಲ್ಬರ್ಗ ಸೈಡೆಲ್ಲ ಕಾರೆಳ್ಳು ಅಂತೀವಿ ನಾವು. ಇದು ಶೇಂಗಾದ ಪುಡಿನ ಹಾಕ್ಕೋತಾ ಇದ್ದೀನಿ. ಶೇಂಗಾದ ಪುಡಿ ಅಂದರೆ ಕಡಲೆಕಾಯಿ ಪುಡಿ ತರಿಯಾಗಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊಂಡಿದ್ದೀನಿ. ಇವಾಗ ಕಾಸಿರೋ ಎಣ್ಣೆ, ಇದು ಉಗುರು ಬೆಚ್ಚಗೆ ಎಣ್ಣೆ ಇದೆ, ಹಸಿ ಎಣ್ಣೆನ ಹಾಕ್ಕೊಡ್ಬೇಡಿ. ಇವಾಗ ಸ್ವಲ್ಪ 1 ಟೇಬಲ್ ಸ್ಪೂನ್ ನಾನು ಕಾಸಿರೋ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿದ ಮೇಲೆ ಕೈಯಿಂದ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ವಾರದಲ್ಲಿ 1 ಸಲನಾದರೂ ತಿನ್ನಿ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಹೆಲ್ದಿ ಇರೋರು ಕೂಡ ತಿನ್ನಿ, ಜ್ವರ ಬರ್ತಿರೋದ್ರು ತಿಂದರೂ ಕೂಡ ಒಳ್ಳೆಯದು. ಇದು ಅಂತೂ ಟೇಸ್ಟು ಸೂಪರಾಗಿರುತ್ತೆ. ಬಿಸಿ ರೊಟ್ಟೆ, ಜೋಳದ ರೊಟ್ಟೆ ತಿಂದರೆ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಈ ಥರ ಸರಿಯಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಖಾರ, ಉಪ್ಪು ಅದೆಲ್ಲ ಏನು ಹಾಕ್ಕೊಂಡಿದ್ದೀವಲ್ವ ಅದೆಲ್ಲ ಸೊಪ್ಪಿಗೆ ಹೀರ್ಕೊಳ್ಬೇಕು, ಕರೆಕ್ಟಾಗಿ ಬೈಂಡಿಂಗ್ ಆಗಬೇಕದು. ಇವಾಗ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಕೇವಲ 2ರಿಂದ 3 ನಿಮಿಷದವರೆಗೆ ನಾವು ಮಾಡ್ಕೊಂಡು ರೆಡಿ ಮಾಡ್ಕೋಬೋದು. 3 ನಿಮಿಷದಲ್ಲಿ ರೆಡಿ ಆಯಿತು ನಮ್ಮದು 10 ರೂಪಾಯಿ ಪಲ್ಯದ ಕೋಸಂಬರಿ. ಇವಾಗ ನಾವು ಒಂದು ಬಟ್ಲಲ್ಲಿ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ. ಈಸಿಯಾಗಿ ಮಾಡ್ಕೊಳ್ಬೋದು. ಬಿಸಿ ರೊಟ್ಟಿ ಇದ್ದರೆ ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಇವಾಗ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಇವಾಗ ಆಗಿದೆ ನೋಡಿ, ಕಲರ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದು ಜೋಳದ ರೊಟ್ಟೆ ಜೊತೆ ಹೇಗೆ ತಿನ್ನೋದಂತ ನಾನು ತೋರಿಸ್ತೀನಿ ನೋಡಿ. ಈ ಥರ ರೊಟ್ಟಿ ಮೇಲೆ ಹಾಕ್ಕೊಂಡು ಮೇಲುಗಡೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ, ದೊಡ್ಡವರು ಹೇಳ್ತಾರಲ್ವ, ಸ್ವರ್ಗಕ್ಕೆ 3 ಗೇಣು ಅಂತ, ಸ್ವರ್ಗ ಇಲ್ಲೇ ಇದೆ ಅಂತೀವಿ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ.
ನಿಮ್ಗೆ ರೊಟ್ಟಿ ರೆಸಿಪಿ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ತೆಳ್ಳುವಾಗಿ ಬೆಳ್ಳಗೆ ರೊಟ್ಟಿ ಯಾವ ರೀತಿ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ಈ ಥರ ರೊಟ್ಟಿ ಮಾಡಿಕೊಂಡು ಹತ್ತರಕ್ಕೆ ಪಲ್ಯದ ಕೋಸಂಬರಿ ಜೊತೆ ನಾವು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಬಂದಿದೆ ಫ್ರೆಂಡ್ಸ್ ಹತ್ತರಕ್ಕೆ ಪಲ್ಯದ ಕೋಸಂಬರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.